ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕ್ರಿಟಿಸಿಸಮ್ನ ಭಾಗಗಳಾದ ಪೊಯೆಟ್ರಿ, ಫಂಕ್ಷನ್ಸ್ ಆಫ್ ಪೊಯೆಟ್ರಿ, ಹೌ ದ ಪೊಯೆಟ್ರಿ ಇನ್ಫ್ಲೂಯೆನ್ಸ್ಡ್ ಬೈ ದ ಲಿಟರರಿ ಕ್ರಿಟಿಸಿಸಮ್ ಥಿಯರೀಸ್, ಫಾರ್ ಎಕ್ಸಾಂಪಲ್ ಕ್ರಿಟಿಕಲಿ ಇವ್ಯಾಲ್ಯುಯೇಟ್ ಆಫ್ ಸಮ್ ಕೈಂಡ್ ಆಫ್ ಅ ವರ್ಕ್ ಅನ್ನೋದನ್ನು ನೋಡಿದ್ದೀವಿ. ಹಾಗೆ ಮುಂದುವರೆದು ನಾವು ಇವತ್ತಿನ ವಿಷಯವನ್ನು ಸಬ್ಲೈಮ್ ಅಂತ, ಲಾಂಜಿನಸ್ ಸಬ್ಲೈಮ್ ಕ್ರಿಟಿಸಿಸಮ್ನ ಭಾಗವಾಗಿರ್ತಕ್ಕಂಥದ್ದು. ಒಬ್ಬ ಮಹಾನ್ ವ್ಯಕ್ತಿ ಹೇಳ್ತಾನೆ, ಇದು ನನ್ನ ಮಿಥಿ, ಇದು ನನ್ನ ಮಿಥಿ. ಆ ನನ್ನ ಮಿತಿಯೊಳಗಡೆ ಒಂದು ಅಸಾಧ್ಯವಾದಂತಹ ಕಲ್ಪನೆ ಅಂತ ಏನಿರ್ತಲ್ಲ, ಆ ಕಲ್ಪನೆ ಅಸಾಧ್ಯವಾಗಿರುತ್ತೆ. ಆ ಕಲ್ಪನೆಯ ಮೆಲುಕು ಹಾಕ್ತಕ್ಕಂತಹ ಭಾವನೆಗಳಿಗೆ ಮನುಷ್ಯ ಸಿಲುಕಿಕೊಂಡಾಗ ಮಾತ್ರ ಅಸಾಧಾರಣ ವ್ಯಕ್ತಿ ಆಗ್ತಾನೆ ಅಂತ ಹೇಳ್ತಾನೆ. ನನ್ನ ಮಿಥಿ ಅನ್ನೋದು ಮೂರ್ಖತನ ಅಂತ ಹೇಳ್ತಾನೆ. ಇದು ನನ್ನ ಮಿಥಿ. ದಿಸ್ ಈಸ್ ಇರ್ರೆವಲೆಂಟ್ ವೇ ಆಫ್ ಥಿಂಕಿಂಗ್ ಪವರ್. ವೆನ್ ಯು ಇಲ್ಯುಮಿನೇಟ್ ಯುವರ್ ಐಡಿಯಾಸ್ ಥ್ರೂ ದ imaginations, that is we called as extraordinary power. Extraordinary power. ನಾಲ್ಕನೆಯ ಭಾಗವಾಗಿರ್ತಕ್ಕಂಥದ್ದು ಲಾಂಜಿನಸ್ ಸಬ್ಲೈಮ್. ಲಾಂಜಿನಸ್ ಯಾರು? ಒಬ್ಬ ಮಹಾನ್ ಫಿಲಾಸಫರ್. ಕ್ರಿಸ್ತಿಶಕ ಪೂರ್ವ 713ರಿಂದ 773 ಅವಧಿಯೊಳಗಡೆ ಬಂದಿರತಕ್ಕಂಥ ಒಂದು ಗ್ರೇಟ್ ಫಿಲಾಸಫರ್. Sublime is originally written in Greek. He was a Greek philosopher. The Greek philosophers, people influenced by the number of people in the history of English literature, ಸುಮಾರು ವ್ಯಕ್ತಿಗಳು ಇನ್ಫ್ಲುಯೆನ್ಸ್ ಆಗಿ ಬರೆದಿರ್ತಕ್ಕಂಥ ಕೃತಿಗಳು ಇಲ್ಲಿ ನೋಡ್ಬೋದು ನಾವು. ಲಾಂಜಿನಸ್ ಸಬ್ಲೈಮ್ ಥಿಯರಿ, ಇವನ ಫಿಲಾಸಫಿ ಏನು ಹೇಳ್ತಾ ಇರುತ್ತೆ ಅಂತ ಹೇಳಿ ನೋಡಿದಾಗ, the major definitions of Longinus sublime. Sublime means this is a kind of language. ಇದೊಂದು ರೀತಿಯ ಬಗೆಯಾಗಿರ್ತಕ್ಕಂತಹ ಭಾಷೆ. ಅದು ಯಾವ ಭಾಷೆ? ದಿಟ್ ಹ್ಯಾಸ್ ಅ ಕಂಟೆಂಟ್ಸ್ ಆಫ್ ನಾಟ್ ಅ ನಾರ್ಮಲಿ. ಇದು ಸಾಮಾನ್ಯವಾಗಿರ್ತಕ್ಕಂಥ ಭಾಷೆ ಅಲ್ಲ. ಇದು ಎಕ್ಸಲೆನ್ಸ್ ಆಫ್ ಥಾಟಿಗೆ ಮಾತ್ರ ಸಬ್ಲೈಮ್ ಅಂತ ಕರಿತಾ ಇರ್ತೀವಿ ನಾವು. ಎಕ್ಸಲೆನ್ಸ್ ಆಫ್ ಥಾಟ್. ಇವತ್ತಿನ ವರ್ಗದಲ್ಲಿ ನಾವು ಭವ್ಯತೆಯ ಮೂಲ ಉದ್ದೇಶಗಳು ಏನು, ಅದರ ಮೂಲ ಒಬ್ಜೆಕ್ಟಿವ್ ಹೇಗೆ ಬಂದಿದೆ, ಅದರ ಮೂಲ ಆಧಾರ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ಲೆಟ್ ಅಸ್ ವಿ ಕಮ್ ಟು ನೋ ಅಬೌಟ್ ಇಟ್. ದ ಸಬ್ಲೈಮ್ ಇನ್ ಅ ಲಿಟ್ರೇಚರ್ ರೆಫರ್ಸ್ ಟು ಯೂಸ್ ಅ ಲ್ಯಾಂಗ್ವೇಜ್. ಇದು ಭಾಷೆಯನ್ನು ಹೇಳ್ತಾ ಇರುತ್ತೆ ಮತ್ತು ಭಾಷೆಯ ಡಿಸ್ಕ್ರಿಪ್ಷನ್ಸ್ಗಳನ್ನು ಹೇಳ್ತಾ ಇರುತ್ತೆ. ವಿವರಣಾತ್ಮಕವಾಗಿರ್ತಕ್ಕಂತಹ ಭಾಷೆಗಳನ್ನು ಬಳಸುವ ರೀತಿ ಅದು ಹೇಗಿರುತ್ತೆ? ದಟ್ ಥಾಟ್ಸ್ ಆ್ಯಂಡ್ ಎಮೋಷನ್ಸ್ ಬಿಹಾಂಡ್ ಆರ್ಡಿನರಿ ಎಕ್ಸ್ಪೀರಿಯನ್ಸಸ್ ಟು ಥ್ರೂ ದ ಆಫನ್ ಅಸೋಸಿಯೇಟೆಡ್ ವಿತ್. ಎದರ ಜೊತೆ ಸಂಘರ್ಷಕ್ಕೆ ಒಳಗಾಗ್ತಾ ಇರುತ್ತೆ ಅಂತಂದರೆ, ಒಂದು ಆರ್ಡಿನರಿ ಎಕ್ಸ್ಪೀರಿಯನ್ಸಸ್ ಇನ್ನೊಂದು ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸಸ್ಗೆ ಸಿಲುಕಿಕೊಂಡಾಗ ಟೇಕ್ಸ್ ಅಸ್ ಬಿಹಾಂಡ್ ಅವರ್ ಸೆಲ್ಸ್, ನಮ್ಮನ್ನು ಮೀರಿ ಆಗ್ತಕ್ಕಂತಹ ಒಂದು ಭಾವನೆಗಳನ್ನು. ಆರ್ಡಿನರಿ ಲ್ಯಾಂಗ್ವೇಜ್ ಟು ದ ಎಕ್ಸ್ಟ್ರಾರ್ಡಿನರಿ ಲ್ಯಾಂಗ್ವೇಜ್. ಭವ್ಯತೆ ಅನ್ನೋದು, ಸಬ್ಲೈಮ್ ಅನ್ನೋದು ಎಕೋ ಆಫ್ ಸೋಲ್ ಅಂತ ಹೇಳ್ತಾನೆ. ಸಬ್ಲೈಮ್ ಈಸ್ ದ ಎಕೋ ಆಫ್ ಸೋಲ್. ಲಾಂಜಿನಸ್ ಸಬ್ಲೈಮ್ ಏನು ಹೇಳ್ತಾನಪ್ಪ ಅಂದರೆ, ಲಾಂಜಿನಸ್ ಈಸ್ ಎಕೋ ಆಫ್ ಸೋಲ್. ಮನುಷ್ಯನ ಅಂತರಂಗದಲ್ಲಿ ಹುದುಗಿರ್ತಕ್ಕಂತಹ ಭಾವನೆಗಳನ್ನು ಏನು ಡಿಫೈನ್ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾನಲ್ಲ, ದ ಎಕ್ಸಲೆನ್ಸ್ ಇನ್ ಎಕ್ಸ್ಪ್ರೆಷನ್, ದ ಎಕ್ಸಲೆನ್ಸ್ ಇನ್ ಆಸ್ಪೆಕ್ಟ್, ಡಿಸೈರ್ಸ್, ಇವ್ಯಾಲ್ಯುಯೇಟ್ ಆಫ್ ಅವರ್ ಸೆಲ್ಸ್, ದಟ್ ಈಸ್ ವಿ ಕಾಲ್ಡ್ ಆಸ್ ದ ಸಬ್ಲೈಮ್ ಅಂತ ಹೇಳ್ತಾ ಇರ್ತೀವಿ. ಇವಾಗ ನೋಡಿದಾಗ ಸಬ್ಲೈಮ್ನ ಮೂಲ ಉದ್ದೇಶವನ್ನು ಅರಿತಾಗ ನಮಗೆ ಬೇಕಾಗಿರ್ತಕ್ಕಂತಹ ಸನ್ನಿವೇಶಗಳು ಏನು ಅಂತ ನೋಡಿದಾಗ, ವಾಟ್ ಈಸ್ ಇಂಪಾರ್ಟೆಂಟ್ ಲಿಟರರಿ ಕ್ರಿಟಿಸಿಸಮ್ ಬೈ ಲಾಂಜಿನಸ್, ವೈ ವಾಸ್ ಇಂಟರ್ಪ್ರಿಟೆಡ್ ದಿಸ್ ಕೈಂಡ್ ಆಫ್ ವೇ, ಏನನ್ನು ರೆಫರ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಸಬ್ಲೈಮ್ ನ ಮೂಲ ಉದ್ದೇಶ ಏನು?
ವಾಟ್ ಈಸ್ ಕೈಂಡ್ ಆಫ್ ಪ್ಯೂರಿಟಿ? ಇಟ್ ಹ್ಯಾಸ್ ಅ ಕೈಂಡ್ ಆಫ್ ಅ ಫ್ಯಾಷನ್. ಇದೊಂದು ಕೈಂಡ್ ಆಫ್ ಅ ಫ್ಯಾಷನ್. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಹೇಗೆ ಹ್ಯಾಬಿಚುವಲ್ ಆ್ಯಕ್ಷನ್ಸ್ಗಳು ಏನಿರ್ತಾವಲ್ಲ, ದೈನಂದಿನ ಪ್ರಕ್ರಿಯೆಗಳಲ್ಲಿ ಒದಗಿರ್ತಕ್ಕಂಥ ಆ್ಯಕ್ಷನ್ಸ್ಗಳು ಏನಿರ್ತಾವಲ್ಲ, ಹಾಗೆ ನಮಗೂ ನಮ್ಮ ಮಾರ್ಪಾಡುಗಳಿಗೂ ಆಗ್ತಕ್ಕಂಥ ಒಂದು ಅಸಾಧಾರಣ ಸಮಸ್ಯೆಗಳು ಏನಿರ್ತಾವಲ್ಲ, ಸಾಧಾರಣ ಸಮಸ್ಯೆ, ಆ ಸಮಸ್ಯೆಗೆ ಪರಿಹಾರ ಹುಡುಕುವ ರೀತಿ, ಭಾವನೆ, ಚೌಕಟ್ಟು, ಹೀಗೆ ವಿಭಿನ್ನ ರೀತಿಯಾಗಿರ್ತಕ್ಕಂತಹ ಪದ್ಧತಿಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಒಬ್ಬ ಮಹಾನ್ ಫಿಲಾಸಫರ್. ಈ ಫಿಲಾಸಫರ್ ಏನು ಹೇಳ್ತಾನಪ್ಪ ಅಂದರೆ, ಹೌ ಇಟ್ ಹ್ಯಾಸ್ ಟು ಬಿಕಮಿಂಗ್ ಆಸ್ ರಿಟನ್ ಇನ್ ಅ ಗ್ರೀಕ್. ಇದು ಮೂಲತಃವಾಗಿ ಲಾಜಿನಸ್ನ ಸಬ್ಲೈಮ್. ಇಟ್ ವಾಸ್ ರಿಟನ್ ಇನ್ ಅ ಗ್ರೀಕ್. ಇದು ಗ್ರೀಕ್ ಭಾಷೆಯಲ್ಲಿ ರಚಿತವಾಗಿರ್ತಕ್ಕಂಥದ್ದು. ದ ವಾಟ್ ಕೈಂಡ್ ಆಫ್ ಇಂಟೆನ್ಷನ್ಸ್ the when you put into your brain this certain that we have to see here. ಭಾಷೆಗಳನ್ನು ಹೇಗೆ ಬಳಸ್ತಾರೆ ನೋಡಿ. ಒಬ್ಬ ವ್ಯಕ್ತಿ ಮುಂದುವರಿಬೇಕಪ್ಪ ಅಂದರೆ ಒಬ್ಬ ಮನುಷ್ಯನಿಗೆ ಏನಿರಬಾರ್ದು? ಅವಮಾನ ಮತ್ತು ಅನುಮಾನ ಎರಡೂ ಇರಬಾರ್ದು. ಅವಮಾನ, ಅನುಮಾನ ಬಳಸ್ತಕ್ಕಂಥ ಭಾಷೆಗಳು ಒಂದೇ ಪದಗಳ ಅರ್ಥವಿರಬಹುದು ಇಲ್ಲಿ. ಅವಮಾನ ಮತ್ತು ಅನುಮಾನ, ದ ವೇ ಆಫ್ ಥಿಂಕಿಂಗ್, ಭಾಷೆಯ ರಚಿತವಾಗಿರ್ತಕ್ಕಂತಹ ಕೃತಿಗಳಲ್ಲಿ, ಹಾಗೆ ಅಸಾಮಾನ್ಯವಾಗಿರ್ತಕ್ಕಂಥ ಥಿಂಗ್ಸ್ಗಳನ್ನು ಸಾಮಾನ್ಯ ರೀತಿಯಾಗಿ ಎಕ್ಸ್ಟ್ರಾರ್ಡಿನರಿ ಥಾಟ್ಗಳನ್ನು ಹೇಳೋದಾಗಲಿ, ನಾವು ಬಳಸ್ಕೋತಾ ಹೋದಂತೆ ಇದರ ಮೂಲ ಉದ್ದೇಶ ಭವ್ಯತೆ ಎಂದರೆ ಭಾವನೆಗಳನ್ನು ಪ್ರಚೋದಿಸುವ ಒಂದು ಭಾಷೆಯಾಗಿರುತ್ತೆ. ಸಾಮಾನ್ಯದಿಂದ ಅಸಾಮಾನ್ಯದೆಡೆಗೆ, ಸರಳತೆಯಿಂದ ವಿರಳತೆಯ ಒಳಗೆ, ಲಕ್ಷಣದಿಂದ ವಿಲಕ್ಷಣದ ಒಳಗೆ, ಅಥವಾ ಅಮೂರ್ತದಿಂದ ಮೂರ್ತದ ಒಳಗೆ, ಹಾಗೆ ನಮ್ಮ ಅನುಭವಗಳಿಗೆ ಸಿಲುಕಿಕೊಂಡು ಆಗ್ತಕ್ಕಂಥ ಸಂಘರ್ಷಗಳಿಗೆ ನಾವೇನಂತ ಕರಿತೀವಪ್ಪ ಅಂದರೆ, ದಟ್ ಈಸ್ ವಿ ಕಾಲ್ಡ್ ಆಸ್ ದ ಕೈಂಡ್ ಆಫ್ ಸಬ್ಲೈಮ್ ಅಂತ ಕರಿತಾ ಇರ್ತೀವಿ. ಸಬ್ಲೈಮ್ ಈಸ್ ಅ ಕೈಂಡ್ ಆಫ್ ಎಕೋ ಆಫ್ ಸೋಲ್. ಇಟ್ ಹ್ಯಾಸ್ ಇಂಡಿಕೇಶನ್ಸ್ ಆಫ್ ಫ್ಯಾಷನ್ಸ್, ಥಾಟ್ಸ್, ಎಮೋಷನ್ಸ್, ಎಕ್ಸಲೆನ್ಸ್ ಆಫ್ ಥಾಟ್. ಯಾವಾಗಲೂ ಇಟ್ ಹ್ಯಾಸ್ ಟು ಬಿಕಮಿಂಗ್ ಆಸ್ ಅ ಹೈ ಥಿಂಕಿಂಗ್ ಆಫ್ ಅ ಪವರ್. A simple living in a high thinking, a focus on that kind of people, it has gives you to the command of this kind of descriptions. ಯಾಕೆ ಅರಿಸ್ಟಾಟಲ್ ಆದ, ಯಾಕೆ ಪ್ಲೇಟೋ ಆದ, ಸಾಕ್ರಟಿಸ್ ಆದ, ವಿವೇಕಾನಂದ ಆದ? ಬಿಕಾಸ್ ದೇರ್ ಭವ್ಯತೆ, ದೇರ್ ಸಬ್ಲಿಮಿಟಿ ಪವರ್, ದೇರ್ ಸಿಸ್ಟಮ್ ಆಫ್ ಇವ್ಯಾಲ್ಯುವಿಟಿ ಆಫ್ ದಮ್ಸೆಲ್ಸ್. ತಮ್ಮಲ್ಲಿರ್ತಕ್ಕಂತಹ ಒದಗಿರ್ತಕ್ಕಂತಹ ಪವರ್ಗಳನ್ನು they have to attribute, ಸಮಯಕ್ಕೆ ಸಂದರ್ಭಕ್ಕೆ ತಕ್ಕನಾಗಿ ಆಟ್ರಿಬ್ಯೂಟ್ಗಳನ್ನು ಮಾಡ್ಕೊಂಡಿರ್ತಾರೆ, ಆರ್ಟಿಕ್ಯುಲೇಷನ್ಸ್ಗಳನ್ನು ಮಾಡ್ಕೊಂಡಿರ್ತಾನೆ. ದಟ್ ಈಸ್ ದ ವರ್ಕ್ ಆಫ್ ಆರ್ಟ್. ಅದೊಂದು ಅವ್ರು ಕಟ್ಕೊಂಡಿರ್ತಕ್ಕಂಥ ವರ್ಕ್ ಆಫ್ ಆರ್ಟ್ ಅಂತ ನಾವು ಕರಿತಾ ಇರ್ತೀವಿ. ಹಾಗೆ ಈ ಸಬ್ಲೈಮ್ ಆರ್ಡಿನರಿ ಟು ದ ಎಕ್ಸ್ಟ್ರಾರ್ಡಿನರಿ ಥಾಟ್ಸ್, ಇದು ಏನನ್ನ ರೆಫರ್ ಮಾಡ್ತಾ ಇರತ್ತಪ್ಪ ಅಂತಂದರೆ, the thoughts and emotions beyond ordinary through the often associated with the extraordinary takes us ourselves. ಅದು ನಮ್ಮನ್ನು ಮೀರಿ ನಮಗೆ ಕರೆದುಕೊಂಡು ಹೋಗತಕ್ಕಂಥ ಒಂದು ತಾಕತ್ತೇನಿರುತ್ತಲ್ಲ, ದಟ್ ಈಸ್ ವಿ ಕಾಲ್ಡ್ ಆಸ್ ಸಬ್ಲೈಮ್ ಅಂತ ಕರಿತೀವಿ. ಸಬ್ಲೈಮ್ ಅಂದರೆ ಇದೊಂದು ಭಾಷೆ. ಆ ಭಾಷೆ ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಪ್ಪ ಅಂತಂದರೆ, ಆವಿಷ್ಕಾರದ ಒಳಗೆ. ವಿ ವಾಂಟ್ ಟು ಬಿಕಮಿಂಗ್ ಎಸ್ ಅಡ್ವೆಂಚರಸ್. ನಾನೇನೋ ಒಂದು ಮಾಡಬೇಕು, ಅಡ್ವೆಂಚರಸ್. ನನ್ನನ್ನು ಉತ್ಪ್ರೇಕ್ಷಕ್ಕೆ ಹಚ್ಚೋದು, ನನ್ನನ್ನು ಪ್ರಚೋದನೆಗೆ ಪಡಿಸೋದು, ನನಗೆ ತಿಳಿಯದ ಹಾಗೆ ನನ್ನಲ್ಲಿರ್ತಕ್ಕಂಥ ವ್ಯಕ್ತಿಗತವಾಗಿರ್ತಕ್ಕಂಥ ಸ್ವತಂತ್ರವನ್ನು ಬಡಿದೆಬ್ಬಿಸೋದು ಭಾಷೆಯಾಗಿರುತ್ತೆ. ಉತ್ಕೃಷ್ಟತೆಯ ಮೂಲ ಉದ್ದೇಶವೇ ಸಬ್ಲೈಮ್ ಅಂತ ಕರೀತಾರೆ. ಈ ಸಬ್ಲೈಮ್ ಫೋಕಸ್ ಆನ್ ಇವ್ಯಾಲ್ಯುಯೇಷನ್ಸ್ ಆಫ್ ಲ್ಯಾಂಗ್ವೇಜ್ ಆಸ್ ಅ ಕೈಂಡ್ ಆಫ್ ಸುಪ್ರೀಂ ಎಕ್ಸಲೆಂಟ್ ಡಿಸ್ಕೋರ್ಸ್. ದಿಸ್ ಈಸ್ ಸುಪ್ರೀಂ ಎಕ್ಸಲೆಂಟ್. ದಿಸ್ ಈಸ್ ಅ ಕೈಂಡ್ ಆಫ್ ಸುಪ್ರೀಂ. ವಾಟ್ ಕೈಂಡ್ ಆಫ್ ಸುಪ್ರೀಂ? ಅದನ್ನು ಏನಂತ ಸುಪ್ರೀಂ ಅಂತ ಕರಿತೀವಿ ನಾವು?
the image of greatness, the image of greatness of thought. ಒಂದು ಇಮೇಜ್ ಅನ್ನು ತೆಗೆದುಕೊಂಡಾಗ ಆಗ್ತಕ್ಕಂಥ ಬದಲಾವಣೆಗಳು, ಒಂದು ಸೃಷ್ಟಿಯನ್ನು ತೆಗೆದುಕೊಂಡಾಗ ಆಗ್ತಕ್ಕಂಥ ಬದಲಾವಣೆಗಳು, ಅಥವಾ ಒಂದು ಸಿಂಪಲ್ ಆಬ್ಜೆಕ್ಟ್ ಅನ್ನು ತೆಗೆದುಕೊಂಡಾಗ, ಒಂದು ಸಬ್ಜೆಕ್ಟ್, ಒಂದು ವಿಷಯ ನಿನಗೆ ತಿಳಿಯದೆ, ನಿನಗೆ ಅರಿಯದೆ ಆಗಿರ್ತಕ್ಕಂಥ ವಿಷಯ, ಆಬ್ಜೆಕ್ಟ್, ಇಮೇಜು, ವಾಟ್ ಕೈಂಡ್ ಆಫ್ ಥಿಂಗ್ ಯು ಹ್ಯಾವ್ ಟು ಬಿಕಮಿಂಗ್ ಆಸ್ ಸೀನ್, ವಾಟ್ ಎವರ್ ವಿ ಹ್ಯಾವ್ ಟು ರೀಕಲೆಕ್ಟ್ ಅವರ್ ಐಡಿಯಾಸ್ ಇನ್ ದ ಬಾಟಮ್ ಆಫ್ ಹಾರ್ಟ್. ನಮ್ಮ ಜೀವನದ ಉತ್ಪ್ರೇಕ್ಷೆಗಳಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳ ಛಾಯೆ ಏನಾಗ್ತಾ ಇರತ್ತಲ್ಲ, ಅದಕ್ಕೆ ದ ಸುಪ್ರೀಂ ಎಕ್ಸಲೆಂಟ್, ದ ಕೈಂಡ್ ಆಫ್ ಸುಪ್ರೀಂ ಎಕ್ಸಲೆಂಟ್, ದ ಕೈಂಡ್ ಆಫ್ ಸುಪ್ರೀಂ ಎಕ್ಸಲೆಂಟ್ ಡಿಸ್ಕೋರ್ಸಸ್, ಇಮೇಜ್, ಆಬ್ಜೆಕ್ಟ್, ಸಬ್ಜೆಕ್ಟ್ or art or articulations of living, the life, education, knowledge or wisdom or ಉತ್ಪ್ರೇಕ್ಷವಾಗಿರ್ತಕ್ಕಂಥ ಗ್ರೇಟ್ ಆಫ್ ಥಾಟ್, even the thought also be called as this kind of thinking. ಯಾವುದು ಸುಪ್ರೀಂ ಆಫ್ ಡಿಸ್ಕೋರ್ಸನ್ನು ಹೇಗೆ ಮಾಡ್ತಾ ಇರ್ತೀವಿ ನಾವು, ನಮ್ಮ ಇಮೇಜ್ಗಳನ್ನು ಹೇಗೆ ಡಿಸ್ಕೋರ್ಸ್ ಮಾಡ್ತಾ ಇರ್ತೀವಿ, ಒಂದು ವಿಷಯದ ಆಧಾರದ ಮೇಲೆ, ಒಂದು ಆಬ್ಜೆಕ್ಟ್ಗಳ ಆಧಾರದ ಮೇಲೆ, ಒಂದು ಕಲೆಯ ಮೇಲೆ, ಒಂದು ಆರ್ಟಿಕ್ಯುಲೇಷನ್ ಮೇಲೆ, ಒಂದು ಜೀವನದ ಮೇಲೆ, ಒಂದು ಶಿಕ್ಷಣದ ಮೇಲೆ, ನಾಲೆಜ್ಗಳ ಮೇಲೆ, ಅಥವಾ ಜ್ಞಾನ ಅಜ್ಞಾನದ ವಿರುದ್ಧವಾಗಿರ್ತಕ್ಕಂತಹ ವಿಸ್ತಾರಗಳನ್ನು, ಇಮ್ಯಾಜಿನೇಷನ್ಸ್ಗಳನ್ನು, ಪರಿಕಲ್ಪನೆಗಳನ್ನು ಮನುಷ್ಯ ತನಗೆ ಮೀರಿಯೂ ಕೂಡ ಏನು ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾನಪ್ಪ ಅಂದರೆ, ಈ ವಾಂಟ್ ಟು ಕಮ್ ಟು ನೋ ಅಬೌಟ್ ಇಟ್ ದ ರಿಯಾಲಿಟಿ ಆಫ್ ಎಕ್ಸಿಸ್ಟೆನ್ಸ್. ದ ಸುಪ್ರೀಂ ಪವರ್ ಅನ್ನೋದನ್ನು ಯಾವುದು ಕರಿತೀವಿ ನಾವು ಅಂತ ನೋಡಿದಾಗ, ದ ಸುಪ್ರೀಂ ಎಲ್ಲಿ ಇರುತ್ತೆ ಅಂತ ನೋಡಿದಾಗ, ದ ಲಾಜಿನಸ್ ಏನು ಹೇಳ್ತಾನಪ್ಪ ಅಂದರೆ, ದ ವಾಟ್ ವಿ ಹ್ಯಾವ್ ಥಿಂಕಿಂಗ್, ಇಟ್ ಈಸ್ ದ ಇಮೇಜ್ ಆಫ್ ಗ್ರೇಟ್ನೆಸ್ ಆಫ್ ದ ಮೈಂಡ್. ಇವೆಲ್ಲವುಗಳ ಮೂಲ ಉದ್ದೇಶ ಎಲ್ಲಿಂದ ಕೈಂಡ್ ಡಿಫ್ರೆಂಟ್ ಆಗ್ತಾ ಇರುತ್ತಪ್ಪ ಅಂದರೆ, ಮೈಂಡ್ ಅಂತ ಹೇಳ್ತಾನೆ ನಾವು. ಭವ್ಯತೆ ಎಲ್ಲಿರುತ್ತಪ್ಪ ಅಂದರೆ, ಭವ್ಯತೆ ಸೆಲ್ಫ್ ಹ್ಯಾಸ್ ದ ಮೈಂಡ್. ಎನಿ ಕೈಂಡ್ ಆಫ್ ಪೀಪಲ್, ಯಾವುದೋ ಸಾಮಾನ್ಯ ವ್ಯಕ್ತಿಯಲ್ಲೂ ಕೂಡ ಭವ್ಯತೆ ಇರುತ್ತೆ, ಅಸಾಮಾನ್ಯ ವ್ಯಕ್ತಿಯಲ್ಲೂ ಕೂಡ ಭವ್ಯ ಇರುತ್ತೆ. ಆ ಬಳಕೆ ಮಾಡ್ತಕ್ಕಂತಹ ಪರಭಾವಗಳು ಬೇರೆ ಆಗಿರ್ತವೆ ವಿನಃ ಭವ್ಯತೆ ಎಲ್ಲರಲ್ಲಿಯೂ ಸೃಜನಾತ್ಮಕವಾಗಿರ್ತಕ್ಕಂಥ ಒಂದು ಕರ್ತೃ ಅದು. ಹೇಗೆ ನನ್ನ ಭಾವನೆಗಳು ಅದಾವಲ್ಲ, ನನ್ನ ಭಾವನೆಗಳಲ್ಲಿ ನನ್ನಲ್ಲಿಯೇ ಆಗಿರ್ತಕ್ಕಂಥ ಭವ್ಯತೆಗಳು ಹುಡುಗಿರ್ತವೆ, ನನ್ನಲ್ಲೇ ಆಗಿರ್ತಕ್ಕಂಥ ಸಬ್ಲಿಮಿಟಿ ಆಫ್ ಎಕೋ ಆಫ್ ಸೋಲ್ ಇದೆ. ಹಾಗೆ ನಿಮ್ಮಲ್ಲಿಯೂ ಕೂಡ ಒಂದು ಎಕೋ ಆಫ್ ಸೋಲ್ ಇದೆ, ನಿಮ್ಮನ್ನು ಬಡಿದೆಬ್ಬಿಸ್ತಕ್ಕಂಥ ಒಂದು ಎಕೋ ಆಫ್ ಸೋಲ್ ಇರುತ್ತೆ. ಇಟ್ ಹ್ಯಾಸ್ ಆಲ್ವೇಸ್ ಅ ಲ್ಯಾಕ್ ಆಫ್ ಫ್ಯಾಷನ್ಸ್. ಅದು ಏನಾಗಿರುತ್ತಪ್ಪ ಅಂದರೆ, ಲ್ಯಾಕ್ ಆಫ್ ಫ್ಯಾಷನ್ಸ್ಗಳಿಂದ ಅದು ಆರ್ಟಿಕ್ಯುಲೇಟ್ ಆಗ್ತಾ ಇರೋಂಗಿಲ್ಲ, ಅದು ವರ್ಕ್ ಮಾಡ್ತಾ ಇರೋಂಗಿಲ್ಲ. ದ ವರ್ಕ್ ಆಫ್ ಆರ್ಟಿಗೆ ಹೋಗ್ಬೇಕಪ್ಪ ಅಂದರೆ ಅದು ಆರ್ಟಿಕ್ಯುಲೇಟ್ ಆಗ್ತಾ ಇರೋಂಗಿಲ್ಲ. ಲಾಂಜಿನಸ್ ಸಬ್ಲೈಮ್ ಏನು ಹೇಳ್ತಾನಪ್ಪ ಅಂದರೆ, ಇಫ್ ಯು ವಾಂಟ್ ಟು ಆರ್ಟಿಕ್ಯುಲೇಟ್ ದಟ್ ಆಫ್ ದ ಫ್ಯಾಷನ್ಸ್, ಯು ಮಸ್ಟ್ ವೆನ್ ಅವರ್ ಇಂಟೆಲೆಕ್ಟ್ ವರ್ಕ್, ನಮ್ಮ ಇಂಟೆಲೆಕ್ಚುವಲ್ ಪವರ್, ನಮ್ಮ ಇಂಟೆಲೆಕ್ಟ್ ಮೀನ್ಸ್ ತಾತ್ವಿಕ ಮಟ್ಟ ಏರೋಕೆ ಹೋಗ್ತಾ ಇರತ್ತಲ್ಲ, ಇಟ್ ಹ್ಯಾಸ್ ಅಪ್ಸ್. ಯಾವಾಗ ಉನ್ನತಕ್ಕೆ ಹೋಗ್ತಾ ಇರತ್ತಲ್ಲ, ವೆನ್ ಅವರ್ ಇಂಟೆಲೆಕ್ಟ್ಸ್, ವೆನ್ ಅವರ್ ಪ್ಲಸ್ ಇದನ್ನು ಪ್ಲಸ್ ಮಾಡಿ, ವೆನ್ ಅವರ್ ಎಮೋಷನ್ಸ್, ವೆನ್ ಅವರ್ ಇಂಟೆಲೆಕ್ಟ್ ಪ್ಲಸ್ ಎಮೋಷನ್ಸ್ ಹಾರ್ಮೋನಿಯಸ್ಲಿ ವರ್ಕ್ ಆಫ್ ಆರ್ಟ್. ಇವೆರಡನ್ನ ಕೂಡಿದಾಗ, ನನ್ನ ಭಾವನೆಗಳು, ನನ್ನ ತಾತ್ವಿಕತೆಗಳು ಮೆಲುಕು ಹಾಕಿದಾಗ ನನ್ನಲ್ಲಿರ್ತಕ್ಕಂತಹ ಸದ್ಗುಣಗಳಾಗಿರ್ಬೋದು, ಅಥವಾ ದುರ್ಗುಣಗಳಾಗಿರ್ಬೋದು, ಅಥವಾ ನನ್ನದೇ ಆದಂಥ ಉತ್ಕೃಷ್ಟವಾಗಿರ್ಬೋದು, ಏನು ಬರುತ್ತಲ್ಲ, ನೀನು ಏನು ಮಾಡಬೇಕಂತ ಮಾಡಿರ್ತೀಯಲ್ಲ, ಅದು ಮಾಡೋಕ್ಕೆ ಪ್ರಯತ್ನ ಮಾಡೋದು ಯಾವುದಪ್ಪ ಅಂದರೆ ಇಂಟೆಲೆಕ್ಚುವಲ್ ಪವರ್. ದಟ್ ಈಸ್ ವೆನ್ ಅವರ್ ಇಂಟೆಲೆಕ್ಚುವಲ್ ಪವರ್ illuminate in a different kind of a dimensional, the sublimity is shows, refers, it has a different kind of vivid, different kind of dimensionals.
It has a discourse. Number of different kind of things will be available here in the art of life and the articulations of life, and also the criticism, also in the education. Wherever we move, wherever we look into the whole world, it has the beyond the us. ನಾನು ಏನು ಅಂದ್ಕೊಂಡಿರ್ತೀನಲ್ಲ ಅದಕ್ಕಿಂತ ಮೀರಿಯಾಗಿರ್ತಕ್ಕಂಥ ಪ್ರಕೃತಿಗಳಲ್ಲಿ ಇದ್ದಾವೆ. ಪ್ರಕೃತಿಯೂ ಕೂಡ ಮಾಡಿ ತೋರಿಸ್ತಾ ಇದೆ, ಹಾಗೆ ಮನುಷ್ಯನಲ್ಲೂ ಕೂಡ ಇದ್ದಾವೆ, ಮನುಷ್ಯನೂ ಕೂಡ ಮಾಡಿ ತೋರಿಸ್ತಾ ಇದ್ದಾನೆ. ದಿಸ್ ಈಸ್ ಕೈಂಡ್ ಆಫ್ perceptions. We have to understand first the object, the what the sublimity. It has a kind of a language, it has emotions, it has expressions, it has excellent power, it has excellent power when articulating the tremendous willpower to the intellect or emotions harmoniously work of what we know when we have been touched by the sublime. ಇವೆರಡರ ಮಿಶ್ರಣ ಜೊತೆಯಲ್ಲಿದ್ದಾಗ ನಮಗೆ ಸಬ್ಲಿಮಿಟಿಯ ಅರಿವು ಆಗ್ತಾ ಇರುತ್ತೆ. ಸಬ್ಲಿಮಿಟಿ ಯಾವಾಗ ಬರುತ್ತಪ್ಪ ಅಂದರೆ, ಸಬ್ಲೈಮ್ ಯಾವಾಗ ಬರುತ್ತಪ್ಪ ಅಂದರೆ ಇವೆರಡು ಟಚ್ ಆದಾಗ ಮಾತ್ರ. ಇಂಟೆಲೆಕ್ಟ್, ಎಮೋಷನ್ಸ್ ಹಾರ್ಮೋನಿಯಸ್ಲಿ, ಯಾರಿಗೂ ಕೂಡ ಭೇದವನ್ನು ಮಾಡದೆ ಸರಾಗವಾಗಿ ಹೋದಾಗ, ನನ್ನ ಫ್ಲೋ ಆಫ್ ನೇಚರ್, ನನ್ನಲ್ಲಿರ್ತಕ್ಕಂತಹ ಫ್ಲೋ ಆಫ್ ತಾತ್ವಿಕತೆ, ಇಟ್ ಹ್ಯಾಸ್ ಹಾರ್ಮೋನಿಯಸ್ಲಿ ಅಂತ ಹೇಳ್ತಾನೆ ಅವನು. ಇಟ್ ಹ್ಯಾಸ್ ಟು ಬಿಕೇಮಿಂಗ್ ಆಸ್ ಅ ವರ್ಕ್ ಆಫ್ ಆರ್ಟ್ ಥ್ರೂ ದ ವೆನ್ ವಿ ಹ್ಯಾವ್ ಬೀನ್ ಟಚ್ಡ್ ಬೈ ದ ಸಬ್ಲೈಮ್. ನಿಮಗೆ ಯಾವಾಗ ಟಚ್ ಆಗ್ತಾ ಇರತ್ತಪ್ಪ ಅಂದರೆ, ನೀನು ಯಾವಾಗ ಓದ್ತಾ ಇದ್ದೀಯಾ, ಯಾವಾಗ ಮಾಡ್ತಾ ಇದ್ದೀಯಾ, ನಿನ್ನಲ್ಲಿ ಇರ್ತಕ್ಕಂಥ ಘರ್ಷಣೆ ಏನು, ನಿನ್ನಲ್ಲಿರ್ತಕ್ಕಂಥ ಬಾಂಧವ್ಯ ಏನು, ನಿನ್ನಲ್ಲಿರ್ತಕ್ಕಂಥ ಅಸಂಘಟಿತವಾಗಿರ್ತಕ್ಕಂತಹ ಒಂದು ಚಾತುರ್ಯವೇನು ಅನ್ನೋದನ್ನು ನಾವು ಎಲ್ಲಿ ನೋಡ್ತಾ ಇರ್ತೀವಪ್ಪ ಅಂದರೆ ಸಬ್ಲೈಮ್ ಒಳಗಡೆ ನೋಡ್ತಾ ಇರ್ತೀವಿ. ದಿಸ್ ಈಸ್ ಅ ಕೈಂಡ್ ಆಫ್ ಸಬ್ಲೈಮ್. ದ ಲಾಂಜಿನಸ್ ಐಡಿಯಾಸ್ ಆನ್ ದ ಸಬ್ಲೈಮ್, ಇಟ್ ಹ್ಯಾಸ್ ಆಫ್ ಲಾಂಜಿನಸ್ ಐಡಿಯಾಸ್ ಆನ್ ಸಬ್ಲೈಮ್ ಆರ್ ಅ ಗ್ರೇಟ್ ಇನ್ಫ್ಲುಯೆನ್ಸ್ ಟು ದ. ಇದು ಎಲ್ಲಿ ನಮಗೆ ಇಲ್ಯುಮಿನೇಟ್ ಆಗ್ತಾ ಇರುತ್ತೆ. ಆಲ್ರೆಡಿ ವಿ ಕಮ್ ಟು ನೋ ಅಬೌಟ್ ಇಟ್. ಸಾಮಾನ್ಯ, ಅಸಾಮಾನ್ಯ, ಸರಳತೆ, ವಿರಳತೆ, ಲಕ್ಷಣ, ವಿಲಕ್ಷಣ, ಮೂರ್ಥ, ಅಮೂರ್ಥ, ಹೀಗೆ ಭಾವನೆಗಳಿರ್ತಾವಲ್ಲ. ಕಣ್ಣಿಗೆ ಕಾಣದೇ ಇರತಕ್ಕಂಥ ವಸ್ತುಗಳು ಸಾವಿರಾರು ಇದ್ದಾವೆ, ಕಣ್ಣಿಗೆ ಗೋಚರವಾಗ್ತಕ್ಕಂಥ ವಸ್ತುಗಳು ಕೂಡ ಇದ್ದಾವೆ. ಕಣ್ಣಿಗೆ ಕಾಣದೇ ಆಗ್ತಕ್ಕಂಥ ಮಾರ್ಪಾಡುಗಳನ್ನು ನಾವು ಏನು ಮಾಡ್ತಾ ಬಂದಿದ್ದೀವಲ್ಲ, ಆತ್ಮ ಗೊತ್ತಿಲ್ಲ ನಮಗೆ. ದೇಹ ಇದೆ, ಆತ್ಮ ಎಲ್ಲಿದೆ? There is no one can touch it. We can feel, we can existence. ನಾನು ಅಧೀನಪ್ಪ ಅಂತ ತೋರಿಸ್ಬೇಕಪ್ಪ, ಆತ್ಮ ಐತಿ ಅಂತ ಅಂತೀವಲ್ಲ, ದಿಸ್ ಈಸ್ ಅ ಕೈಂಡ್ ಆಫ್ ಎಕ್ಸಿಸ್ಟೆನ್ಸ್. ಯಾವುದು ಭವ್ಯತೆ ಇದರಲ್ಲಿ? ದೇಹನೋ ಅಥವಾ ಆತ್ಮನೋ? ಅವ ಏನು ಹೇಳ್ತಾನಪ್ಪ, ಎರಡೂ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ದೇಹ ಮತ್ತು ಆತ್ಮ, ದೇಹ ಮತ್ತು ಆತ್ಮ ಎರಡರ ಸಮ್ಮಿಲನದಲ್ಲಿ ಆಗಿರ್ತಕ್ಕಂಥ ಒಂದು ಆರ್ಟ್ ಏನಿರುತ್ತಲ್ಲ, ವರ್ಕ್ ಏನಿರುತ್ತಲ್ಲ, ಅದು ಭವ್ಯತೆ ಅಂತ ಹೇಳ್ತಾನೆ. ಇಂಟೆಲೆಕ್ಟ್ ಪ್ಲಸ್ ಎಮೋಷನ್ಸ್, ಸೋಲ್ ಆ್ಯಂಡ್ ಬಾಡಿ, ಸೋಲ್ ಆ್ಯಂಡ್ ದ ಬಾಡಿ, ಎಮೋಷನ್ ಆ್ಯಂಡ್ ಇಂಟೆಲೆಕ್ಟ್, ದಿಸ್ ಆಲ್ ದ ಕೈಂಡ್ ಆಫ್ ದ ಭವ್ಯತೆ. ಇದು ಉತ್ಕೃಷ್ಟವಾಗಿರ್ತಕ್ಕಂತಹ ಭಾವನೆಗಳ ಜೊತೆಗೆ ಅಗೋಚರವಾಗಿರ್ತಕ್ಕಂತಹ ಕಲ್ಪನೆಗಳನ್ನು ನಮ್ಮಲ್ಲಿ ತಂದುಕೊಡ್ತಕ್ಕಂತಹ ಒಂದು ತಾತ್ವಿಕತೆ ನೆಲೆಗಳ ಆಧಾರದ ಮೇಲೆ ನಮ್ಮನ್ನು ನಾವು ಮಾರ್ಪಾಡು ಏನು ಮಾಡ್ತಾ ಇರ್ತೀವಲ್ಲ, ಅದಕ್ಕೆ ನಾವೇನಂತ ಕರೀತಾ ಇರ್ತೀವಪ್ಪ ಅಂದರೆ ದ ಕೈಂಡ್ ಆಫ್ ದ ಸುಪ್ರೀಂ ಎಕ್ಸಲೆಂಟ್ ಪವರ್. ಸುಪ್ರೀಂ ಎಕ್ಸಲೆಂಟ್ ಪವರ್. ಇಫ್ ಯು ಹ್ಯಾವ್ ಎಂಪ್ಟಿ ಇನ್ ಮೈಂಡ್, ವಾಟ್ ಹ್ಯಾಪನ್? ನಿಮ್ಮೆಲ್ಲರಿಗೂ ಕೂಡ ಎಂಪ್ಟಿ ಆಫ್ ಮೈಂಡ್ ಇತ್ತಪ್ಪ ಅಂದ್ರೆ ಏನು? ಅಲ್ಲಿ ವಿಚಾರಗಳೇ ಇರ್ಲಿಕ್ಕಪ್ಪ ಅಂದ್ರೆ ಏನು? ಅಲ್ಲಿ ಫ್ಯಾಷನ್ಸ್ಗಳೇ ಇರ್ಲಿಕ್ಕಪ್ಪ ಅಂದ್ರೆ ಏನು? ವಾಟ್ ವಿಲ್ ಹ್ಯಾಪನ್ ದೇರ್? ವಾಟ್ ಕೈಂಡ್ ಆಫ್ ಸಬ್ಲಿಮಿಟಿ ಇಟ್ ಈಸ್ ಅವೈಲೇಬಲ್ ಹಿಯರ್? ಇಫ್ ಯು ಹ್ಯಾಡ್ ಟು ದ ಬಾಂಬಾಸ್ಟ್, ಹೈ ಸೌಂಡಿಂಗ್ ಬಟ್ ವಿತ್ ದ ಲಿಟಲ್ ಮೀನಿಂಗ್. ಲಾಂಜಿನಸ್ ಏನು ಹೇಳ್ತಾನಪ್ಪ ಅಂದರೆ ಬಾಂಬಾಸ್ಟ್ ಅಂತ ಯೂಸ್ ಮಾಡ್ತಾನೆ ವರ್ಡ್. High sounding but a little meaning. What will use? What kind of interpretation it has used there? Is it give you to the kind of expressions? ಅದು ನಿಮ್ಮನಿಗೆ ಏನಾದರೂ ಕೊಡೋಕ್ಕೆ ಸಾಧ್ಯವಾಗ್ತಾ ಇರತ್ತಾ? How it is possible? If you want to becoming as ordinary to the extraordinary, what we want to do? We want to look at the ideas
intellect plus emotions. Intellect plus emotions harmoniously follow. It must harmoniously follow through the work of art. Follow through the work of art. ನನ್ನ ವೈಚಾರಿಕ ತಾತ್ವಿಕ ಆಧಾರಗಳ ಮೇಲೆ ಬಂದಿರತಕ್ಕಂಥ ಎಲ್ಲ ವಿಚಾರಧಾರೆಗಳನ್ನು, ನನಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಭಾವನೆಗಳನ್ನು ನಾನು ಏನು ಮೆಲುಕು ಹಾಕ್ತಾ ಇರ್ತೀನಲ್ಲ, ದಟ್ ಈಸ್ ಕೈಂಡ್ ಆಫ್ ಅ ಸೋಲ್. ದಟ್ ಈಸ್ ಅ Longingness sublime. The thoughts and emotional beyond the ordinary to the extraordinary. ಯಾವುದು ಒಂದು ನಮ್ಮಲ್ಲಿರ್ತಕ್ಕಂತಹ ಡಿಸ್ಕ್ರಿಪ್ಷನ್ಸ್ಗಳನ್ನು ಕೊಡೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಇಟ್ ಹ್ಯಾಸ್ ಟು ಬಿಕಮಿಂಗ್ ಎಸ್ ಅ ಸಬ್ಲಿಮಿಟಿ. These all the introductory part of the sublime. Sublime ಅಂದರೆ ಏನು, sublime ಹೆಂಗೆ ವರ್ಕ್ ಆಗ್ತಾ ಇರುತ್ತೆ, the literary work of art, what kind of a greatness it has produced in the literary criticism. Longinus' ideas on sublime are great influence to Longinus' sublime great influence to romantic literature and criticism. Romantic literature and criticism. ಈ ಸಬ್ಲಿಮಿಟಿಯನ್ನು ಅತ್ಯಂತ ಅವಿನಾಭಾವವಾಗಿ ಹೊಂದಿಕೊಂಡಿರ್ತಕ್ಕಂಥ ದಿಸ್ ಕೈಂಡ್ ಆಫ್ ಸಬ್ಲಿಮಿಟಿ ಹ್ಯಾಸ್ ಯೂಸ್ ಇನ್ ದ ರೊಮ್ಯಾಂಟಿಕ್ ಲಿಟ್ರೇಚರ್. ಒನ್ ಆಫ್ ದ ಗ್ರೇಟ್ ರೈಟರ್, ದ ಫಸ್ಟ್ ಜನರೇಷನ್, second generation writers in the romantic age, that is the S.T. Coleridge, P.B. Shelley. They are using this kind of things in the extraordinary power they want to becoming as an articulate is there. The Robert Brooke also used this kind of Longinus sublime. The different kind of a dimensional, different kind of evaluated of the development makes the movement away from the clarity. Neoclassicism, Romanticism and Victorian age ಏನಿದಾವಲ್ಲ, ಇವೆಲ್ಲವೂ ಕೂಡ ತನ್ನದೇ ಆದಂಥ ವಿಭಿನ್ನ ಪ್ರಕ್ರಿಯೆಗಳನ್ನು ಬಳಸ್ಕೊಳ್ತಾ ಬಂದಿರತಕ್ಕಂಥ ಥಿಂಗ್ಸ್ಗಳು ಇವೆಲ್ಲವೂ. ಹಾಗೆ 18ನೇ ಶತಮಾನದಲ್ಲಿ ಪೋಪ್ ಆಗಿರಬಹುದು, ಇನ್ಫ್ಲುಯೆನ್ಸ್ಡ್ ಬೈ ಹಿಮ್ ಆಲ್ಸೋ. 18ನೇ ಶತಮಾನದಲ್ಲಿ ಅಲೆಕ್ಸಾಂಡರ್ ಪೋಪ್ also influenced by this great philosopher Longinus ಗೆ ಇನ್ಫ್ಲುಯೆನ್ಸ್ ಆಗಿರತಕ್ಕಂಥದ್ದು. ಇವನ ಮೂಲ ಉದ್ದೇಶ ಏನು, ಒಂದು ಭಾಷೆ ಇರುತ್ತೆ, ಭಾಷೆಯ ಒಳಗಡೆ ಬರವಣಿಗೆಯ ಕರ್ತೃ ಯಾರಾಗಿರ್ತಾನೆ, ಬರಹಗಾರ ಆಗಿರ್ತಾನೆ. ಬರಹಗಾರನಲ್ಲಿ ಏನಿರಬೇಕಾಗತ್ತಪ್ಪ ಅಂದರೆ ಒಂದು ಸಬ್ಲಿಮಿಟಿ ಪವರ್ ಇರಬೇಕು, ಒಂದು ಎಕೋ ಆಫ್ ಸೋಲ್ ಇರಬೇಕು ಅನ್ನೋದೇ ಅವನ ಮೂಲ ಉದ್ದೇಶವಾಗಿರುತ್ತೆ. This is a kind of interpretation by Longinus sublime, which has interpreted it in a different kind of a way. It has gives you to the moral guidelines of literary criticism. ಇದು ಏನನ್ನ ತಂದು ಕೊಡುತ್ತಪ್ಪ ಅಂದರೆ ಲಿಟ್ರರಿ ಎಕ್ಸಲೆನ್ಸನ್ನು ಹೇಳ್ತಾ ಇರುತ್ತೆ, ಹೈಯೆಸ್ಟ್ ಥಾಟ್ ಆಫ್ ಲಿವಿಂಗನ್ನು ಹೇಳ್ತಾ ಇರುತ್ತೆ, ದ ವರ್ಕ್ ಆಫ್ ಎಮೋಷನ್ಸನ್ನು ಹೇಳ್ತಾ ಇರುತ್ತೆ. ಇಟ್ ಹ್ಯಾಸ್ ಟು ಬಿಗಿನ್ ಆಸ್ ಅ ಪವರ್ to the illuminate of the such a kind of a power. ಅದು ಏನು ಮಾಡ್ತಾ ಇರುತ್ತಪ್ಪ ಅಂದರೆ ಇಟ್ ಹ್ಯಾಸ್ ಟು ಬಿಕಮಿಂಗ್ ಆಸ್ ದ ಎಕ್ಸಲೆನ್ಸ್ ಆಫ್ ಲ್ಯಾಂಗ್ವೇಜ್. Let us in the next class we will continue 5 sources of sublimity. Let us continue in the next part. Thank you.